ಶ್ರೀ ಮಹಾಗಣಪತಿ ದೇವಸ್ಥಾನ. ಆತ್ಮೀಯರೇ, ಇದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿದೆ. ಇದೊಂದು ಅತ್ಯಂತ ಸುಂದರ ಬಯಲು ಗಣಪತಿ ದೇವಾಲಯ. ಇಲ್ಲಿಯ ಗಣಪತಿಗೆ ಯಾವುದೇ ಗುಡಿ, ಗರ್ಭಗುಡಿ ಇಲ್ಲ. ಇವನು ಬಯಲು ಆಲಯದಲ್ಲಿಯೇ ಪ್ರಕೃತಿಯ ರಮಣೀಯ ತರುಲತೆಗಳ ಮಡಿಲಲ್ಲೇ ಇದ್ದು ಭಕ್ತರ ಬೇಡಿಕೆಗಳನ್ನು ಪೂರೈಸುತ್ತಾನೆ. ಆತ್ಮೀಯರೇ, ಈ ಕ್ಷೇತ್ರದ ಇತಿಹಾಸ ಸುಮಾರು 800 ವರ್ಷಗಳ ಹಿಂದೆ ಈ ಪ್ರದೇಶದ ಸಮೀಪ ರಾಜವಂಶಕ್ಕೊಳಪಟ್ಟಿರುವ ದೇವಾಲಯವಿತ್ತಂತೆ. ಸಂಗ್ರಾಮವೊಂದರಲ್ಲಿ ಅಲ್ಲಿಯ ರಾಜ ಪದವಿಭ್ರಷ್ಟನಾಗಿ ದೇವಾಲಯ ಧ್ವಂಸವಾಯಿತಂತೆ. ಈ ದೇವಾಲಯದಲ್ಲಿ ಪೂಜಿಸುತ್ತಿದ್ದ ಗಣಪನ ವಿಗ್ರಹವು ದನಗಳನ್ನು ಕಾಯುತ್ತಿದ್ದ ಗೋಪಾಲಕರಿಗೆ ಸಿಕ್ಕಿತಂತೆ. ಅವರು ಗಣಪತಿಯ ವಿಗ್ರಹವನ್ನು ತಂದು ಈಗ ಇರುವ ಮರದ ಬುಡದಲ್ಲಿ ಕಲ್ಲುಗಳ ಕಟ್ಟೆ ಕಟ್ಟಿ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದರಂತೆ. ಬಯಲಿನಲ್ಲಿ ತಾವು ಬೆಳೆಯುತ್ತಿದ್ದ ಸೌತೆಯ ಮಿಡಿಗಳನ್ನು ಪ್ರತಿದಿನ ನೈವೇದ್ಯಕ್ಕಾಗಿ ದೇವರಿಗೆ ಅರ್ಪಿಸಿ ಪೂಜೆ ಭಜನೆಗಳನ್ನು ಮಾಡುತ್ತಿದ್ದರಂತೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ಸೌತಡ್ಕ ಎಂಬ ಹೆಸರು ಬಂತಂತೆ. ಅಡ್ಕ ಎಂದರೆ ತುಳು ಭಾಷೆಯಲ್ಲಿ ಬಯಲು ಎಂದರ್ಥ. ಆತ್ಮೀಯರೇ, ಹಿಂದೆ ಈ ಪರಿಸರದ ಶ್ರೀಮಂತ ಬ್ರಾಹ್ಮಣ ಭಕ್ತರೊಬ್ಬರು ಗಣಪತಿಗೆ ಸುಂದರವಾದ ದೇವಾಲಯವನ್ನು ನಿರ್ಮಿಸಲು ತೀರ್ಮಾನಿಸಿ ಕೆಲಸವನ್ನು ಪ್ರಾರಂಭ ಮಾಡುವಷ್ಟರಲ್ಲಿ ಗಣಪತಿಯು ದನ ಕಾಯುವ ಹುಡುಗನ ರೂಪದಲ್ಲಿ ಬ್ರಾಹ್ಮಣನ ಕನಸಿನಲ್ಲಿ ಬಂದು, ನನಗೆ ಯಾವುದೇ ದೇವಾಲಯವನ್ನು ನಿರ್ಮಿಸುವುದು ಬೇಡ, ನಾನು ಪ್ರಕೃತಿಯ ಮಡಿಲಿನಲ್ಲೇ ಇರುವೆ, ಆದರೂ ನೀನು ನನ್ನ ದೇಗುಲವನ್ನು ನಿರ್ಮಿಸಲೇಬೇಕೆಂದಿದ್ದರೆ ರಾತ್ರಿ ಬೆಳಗಾಗುವುದರೊಳಗೆ ಗೋಪುರವು ನನ್ನ ತಂದೆಯಾದ ಕಾಶಿ ವಿಶ್ವನಾಥನಿಗೆ ಕಾಣುವಷ್ಟು ಎತ್ತರದಲ್ಲಿ ಇರಬೇಕೆಂದು ಕಟ್ಟಾಜ್ಞೆ ಮಾಡಿದಂತೆ. ಆಗ ಆ ಬ್ರಾಹ್ಮಣನು ಆ ಸವಾಲನ್ನು ಎದುರಿಸಲು ಸಾಧ್ಯವಾಗದೆ ದೇಗುಲ ನಿರ್ಮಾಣದ ಯೋಚನೆಯನ್ನು ಬಿಟ್ಟನು ಎಂಬ ಪ್ರತೀತಿ ಇದೆ. ಆತ್ಮೀಯರೇ, ಈ ದೇವಾಲಯದಲ್ಲಿ ಭಕ್ತರು ತಮ್ಮ ಮನದಲ್ಲಿನ ಇಚ್ಛೆಯನ್ನು ಶುದ್ಧ ಮನಸ್ಸಿನಿಂದ ಪ್ರಾರ್ಥಿಸಿಕೊಂಡು ಗಂಟೆ ಕಟ್ಟಿದರೆಂದರೆ ಅವರ ಇಷ್ಟಾರ್ಥ ಪೂರ್ಣಗೊಳ್ಳುತ್ತದೆ ಎಂಬ ನಂಬಿಕೆ ಇದೆ. ಇಲ್ಲಿ ನಾವು ಸಾವಿರಾರು ಗಂಟೆಗಳ ಮಾಲೆಯನ್ನೇ ಕಾಣಬಹುದು. ಆತ್ಮೀಯರೇ, ಅಪ್ಪ ಕಜ್ಜಾಯ, ಪಂಚ ಕಜ್ಜಾಯ, ಬೆಲ್ಲದ ಅವಲಕ್ಕಿಯೂ ಇಲ್ಲಿಯ ಪ್ರಸಾದವಾಗಿದೆ. ದಿನದ 24 ಗಂಟೆಗಳೂ ನಾವು ಇಲ್ಲಿ ಗಣೇಶನನ್ನು ಕಣ್ತುಂಬಿಕೊಳ್ಳಬಹುದು. ಇಲ್ಲಿ ರಂಗಪೂಜೆ, ಅನ್ನ ಸಂತರ್ಪಣೆಗಳು ನಿತ್ಯ ನಡೆಯುತ್ತವೆ. ಧನ್ಯವಾದಗಳು. ಗಜವದನ
ಗೌರಿ ತನಯ ತ್ರಿಜಗವಂತಿತನೆ ಸುಜನರ ಪುರಿವನಿಯೇ ಗಜವದನ ಬೇಡುವೆ. पाशाङ्कुशधर परम पवित्र पाशाङ्कुशधर परम पवित्र पाशाङ्कुशधर परम पवित्र पाशाकुशधर परम पवित्र मूषिकवाहन मूषिकवाहन मुनिजन प्रेम मूषिकवाहन मुनिजन प्रेम मूषिकवाहन मुनिजन प्रेम